ಆತ್ಮಸ್ಪರ್ಶ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ವೆಲ್ಕಮ್ one and all for this wonderful program, The Spirit Touch. Again, I thank you for your phone calls and for your suggestions and for your emails. And all those who are watching me in the YouTube and in the internet, I thank you so much for your prayers and your suggestions and your mails. And I pray that God continue to bless you. Keep praying for me and this program, and I pray that God would continue to provide that I may able to teach the word of God to millions. Thank you once again. ಈ ಒಂದು ಕಾರ್ಯಕ್ರಮದ ಆಶೀರ್ವಾದಕ್ಕಾಗಿ ನೀವು ಮಾಡುತ್ತಿರುವ ಪ್ರಾರ್ಥನೆಗಾಗಿ ನಿಮಗೆ ವಂದನೆಗಳು. ಮತ್ತು ಈ ಕಾರ್ಯಕ್ರಮದ ಪರಿಚಯವನ್ನು ಬೇರೆಯವರಿಗೆ ನೀವು ತಿಳಿಸಿರಿ. ಅನೇಕರು ಈ ಕಾರ್ಯಕ್ರಮವನ್ನು ವೀಕ್ಷಿಸುವುದರ ಮೂಲಕ ಕರ್ತನನ್ನು ಕಂಡುಕೊಳ್ಳಲಿ, ಕರ್ತನ ಪರಿಚಯಕ್ಕೆ ಬರಲಿ, ದೇವರ ವಾಕ್ಯದ ಸರಿಯಾದ ಮಾಹಿತಿಯನ್ನು ಪಡೆದುಕೊಂಡು ಕರ್ತನಿಗಾಗಿ ಜೀವಿಸಲು ಸಹಾಯವಾಗಲಿ. ಕಳೆದ ಸಂಚಿಕೆಯಲ್ಲಿ ನಾನು ಮಾತನಾಡುವಾಗ ಹೇಳಿದೆ, 2 ಥೆಸಲೋನಿಕ ಪತ್ರ 2ನೇ ಅಧ್ಯಾಯದ 6-7 ವಾಕ್ಯಗಳನ್ನ ಓದುವಾಗ ಕ್ರಿಸ್ತ ವಿರೋಧಿಯ ಪ್ರತ್ಯಕ್ಷತೆಗೆ ಅಡ್ಡಿಯಾಗಿ ಇವತ್ತು ಜಗತ್ತಿನಲ್ಲಿ ಇರುವಂಥ ವ್ಯಕ್ತಿಯು ತೆಗೆದು ಬಿಡಲ್ಪಡದ ಹೊರತು ಅವನು ಬಯಲಿಗೆ ಬರುವುದಿಲ್ಲ ಎಂಬುದಾಗಿ ಬರೆದಿದೆ. In the last episode I told you, reading from 2 Thessalonians chapter 2 and verse 6 and 7, it says, the one who stumbles the appearance or blocking the appearance of that wicked man is taken away. He will not be revealed. And I said I will continue my topic of teaching in this episode. ಈ ಒಂದು ವಾರದ ಅಧ್ಯಯನದಲ್ಲಿ ನಾನು ಅದರ ಕುರಿತಾಗಿ ನಿಮಗೆ ಹೇಳುತ್ತೇನೆಂಬುದಾಗಿ ನಾನು ಹೇಳಿದೆ. ಸೊ ಇವತ್ತಿನ ನಮ್ಮ ಅಧ್ಯಯನಕ್ಕೆ ಕೀವರ್ಡ್ಸ್ ಆಗಿರುವಂಥದ್ದು, ಮುಖ್ಯವಾಗಿರುವಂಥ ವಚನ 2 ಥೆಸಲೋನಿಕ 2ನೇ ಅಧ್ಯಾಯದ 7ನೇ ವಚನ. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತಿದೆ, ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿಯೇ ಇರುವುದು. ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು. ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು. 8ನೇ ವಚನ ನಾನು ಓದ್ತಾ ಇರುವುದು, ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು ಎಂಬುದಾಗಿ ಬರೆದಿದೆ. ಓಕೆ, 2 Thessalonians chapter 2 and verse 6 and 7 and 8 which I read. It says, and you know what is restraining him. I am reading from RSV. And you know what is restraining him, that is restraining the Antichrist, the entry of that wicked man, now so that he may be revealed in his time. God has appointed a specific time for the appearance of the Antichrist. For the mystery of lawlessness is already at work. Only he who now restrains it will do so until he is out of the way. Verse 8. And then the lawless one will be revealed. The lawless one, or the Antichrist, that wicked man, is all talks about the Antichrist. And the Lord Jesus will slay him with the breath of his mouth and destroy him by his appearing and his coming. And ಈ ವಾಕ್ಯಗಳನ್ನು ಓದುವಾಗ ಅಡ್ಡಿಪಡಿಸುವವನು, ಕ್ರಿಸ್ತ ವಿರೋಧಿಯ ಆ ದುಷ್ಟನ
ಆ ಅಧರ್ಮ ಪುರುಷನ, ಇವೆಲ್ಲವೂ ಕ್ರಿಸ್ತ ವಿರೋಧಿಯ, ಲೋಕವೆಲ್ಲವೂ ಆಳುವುದಕ್ಕಾಗಿ ಸಿದ್ಧವಾಗುತ್ತಿರುವಂಥ ಆ ಕ್ರಿಸ್ತ ವಿರೋಧಿ ಅಧರ್ಮ ಪುರುಷನು, ಅವನ ಕುರಿತಾಗಿ ಇಲ್ಲಿ ಬರೆದದೆ. ಅವನಿಗೆ ಅವನ ಆಗಮನವನ್ನು ಅಡ್ಡಿಪಡಿಸುವಂಥ ಈ ಭೂಮಿಯಲ್ಲಿರುವಂಥ ಒಬ್ಬ ವ್ಯಕ್ತಿಯ ಕುರಿತಾಗಿ ಇಲ್ಲಿ ಪೌಲನು ಹೇಳುತ್ತಾನೆ. ಅಡ್ಡಿಪಡಿಸುವವನು, ದ ಹಿಂಡ್ರರರ್ ಎಂಬುದಾಗಿ ನಾವು ನೋಡ್ತೇವೆ. ಹಿಂಡರರ್, ಹೂ ಈಸ್ ದಿಸ್ ಹಿಂಡರರ್? ಹೂ ಈಸ್ ದ ಒನ್ ಹೂ ಈಸ್ ರಿಸ್ಟ್ರೈನಿಂಗ್ ದಿ ಎಂಟ್ರಿ ಆಫ್ ದಿ ಆಂಟೈಕ್ರೈಸ್ಟ್? ಇಲ್ಲಿ ಅವನು ಎಂಬುದಾಗಿ ಬರೆದದೆ. ಪಡಿಸುವವನು, ಹಿ, ದ ಪ್ರೊನೌನ್. ಹಿ ಎಂಬುದು ಒಂದು ಪ್ರೊನೌನ್ ಆಗಿದೆ. ಇದು ಅವನು ಪುಲ್ಲಿಂಗವಾಗಿ ಉಪಯೋಗಿಸಿರುವಂಥ ಒಂದು ಪದವಾದ ಕಾರಣ ಅನೇಕರು ಇದನ್ನು ಅಪಾರ್ಥ ಮಾಡಿಕೊಂಡಿದ್ದಾರೆ. ಅವನು ಎಂಬುದಾಗಿ ಉಪಯೋಗಿಸಿದ್ದರಿಂದ ಇದು ಒಬ್ಬ ಪುರುಷ ಲಿಂಗದಲ್ಲಿ ಉಪಯೋಗಿಸಿರುವುದರಿಂದ ಅನೇಕರು ಇದು ಪವಿತ್ರಾತ್ಮನು ಎಂಬುದಾಗಿ ಅಪಾರ್ಥ ಮಾಡಿಕೊಂಡಿದ್ದಾರೆ. ಆದರೆ ಪವಿತ್ರಾತ್ಮನು ಯಾವತ್ತೂ ಎತ್ತಲ್ಪಡುವುದಿಲ್ಲ ಪರಲೋಕಕ್ಕೆ. ಪರಲೋಕಕ್ಕೆ ಎತ್ತಲ್ಪಡುವನು ಮತ್ತೆ ಯಾರಾಗಿದ್ದಾನೆ? ಅವನು ಎಂಬುದಾಗಿ ಪುಲ್ಲಿಂಗ ರೂಪದಲ್ಲಿ ಪ್ರೊನೌನ್ನಲ್ಲಿ ಉಪಯೋಗಿಸಿದ್ದರಿಂದ ಇದು ಪವಿತ್ರಾತ್ಮನು ಎಂಬುದಾಗಿ ಅನೇಕರು ನಿರ್ವಚನೆ ಮಾಡುತ್ತಾರೆ. ಆದರೆ ಇಲ್ಲಿ ಬರೆದಿರುವುದು ಯೇಸು ಕ್ರಿಸ್ತನ ಶರೀರ ಎಂಬ ಸಭೆಯ ಕುರಿತಾಗಿ ಎಂಬುದನ್ನು ನಾವು ಮುಂದಕ್ಕೆ ಓದುವಾಗ ಅರ್ಥವಾಗ್ತದೆ. ಸಭೆಗೆ, ದೇವರ ಕರ್ತನಾದ ಯೇಸು ಕ್ರಿಸ್ತನ ಸಭೆಯನ್ನು ಅನೇಕ ಕಾರ್ಯಗಳಿಗೆ ಅಥವಾ ಹಲವಾರು ಕಾರ್ಯಗಳಿಗೆ ನಿದರ್ಶನ ಮಾಡಲಾಗಿದೆ, ಅಥವಾ ಸಂಕೇತಪಡಿಸಲಾಗಿದೆ, ಅಥವಾ ಸಾಮ್ಯವಾಗಿ ಬಳಸಲಾಗಿದೆ. ಉದಾಹರಣೆಗೆ, ಕನ್ನಿಕೆಯಂತೆ, ಮದಲಗತ್ತಿಯಂತೆ, ಶರೀರದಂತೆ, ಅಥವಾ ಕಟ್ಟಡಕ್ಕೆ, ಹೊಲಕ್ಕೆ, ಇವೆಲ್ಲ ನಾವು ನೋಡ್ತೇವೆ ಬೈಬಲ್ನಲ್ಲಿ. ಯೇಸುವಿನ ಮಂಡಲಿಗೆ, ಕ್ರಿಸ್ತನ ಸಭೆಗೆ ಕರ್ತನ ಶರೀರ ಎಂಬುದಾಗಿ ಉಪಯೋಗಿಸಲಾಗಿದೆ, ಅಥವಾ ಕರ್ತನ ಶರೀರ ಎಂಬುದಾಗಿ ಉಪಮಿಸಲಾಗಿದೆ ಅಥವಾ ಹೋಲಿಸಲಾಗಿದೆ. ಒಂದು ತೋಟಕ್ಕೆ ಹೋಲಿಸಲಾಗಿದೆ, ಕೊರಿಂಥ ಪತ್ರದಲ್ಲಿ ತೋಟಕ್ಕೆ ಹೋಲಿಸಲಾಗಿದೆ. ಕ್ರಿಸ್ತನ ಶರೀರ ಎಂಬುದಾಗಿ ಕೊರಿಂಥ ಪತ್ರದಲ್ಲಿ ನಾವು ನೋಡುತ್ತೇವೆ. ಆತನ ಮದಲಗತ್ತಿಯಂತೆ, ಕ್ರಿಸ್ತನ ಮದಲಗತ್ತಿಯಂತೆ ಅಥವಾ ಮದುಮಗಳಂತೆ ಎಂಬುದಾಗಿ ಪುನಃ ನಾವು ಕೊರಿಂಥ ಪತ್ರದಲ್ಲಿ ನಾವು ನೋಡುತ್ತೇವೆ. ಹೀಗೆ ಅಥವಾ ಎಫೆಸ ಪತ್ರದಲ್ಲಿ ಓದುವಾಗ ಕೂಡ ಕನ್ನಿಕೆಯಂತೆ ಅಥವಾ ಒಬ್ಬ ಮದುಮಗಳ ಹಾಗೆ ಯೇಸು ಕ್ರಿಸ್ತನ ಸಭೆ ಅಥವಾ ವಿಶ್ವಾಸಿಗಳ ಗುಂಪನ್ನು ಹೋಲಿಸಿರುವುದನ್ನು ನಾವು ನೋಡುತ್ತೇವೆ. ಅಥವಾ ಮದುಮಗಳು, ಬ್ರೈಡ್ ಎಂಬುದಾಗಿ. ಇದು ಆತ್ಮೀಕ ಅರ್ಥದಲ್ಲಿ ಮಾತ್ರ, ಇದು ದೈಹಿಕವಾದ ಅರ್ಥದಲ್ಲಿ ಅಲ್ಲ. ಹಾಗಾದರೆ ಇಲ್ಲಿ ಅಡ್ಡಿಪಡಿಸುವವನು, ಕ್ರಿಸ್ತ ವಿರೋಧಿಯ ಪ್ರತ್ಯಕ್ಷತೆ, ಅವನ ಆಗಮನ, ಅವನ ತೋರ್ಪಡುವಿಕೆಗೆ ಅಡ್ಡಿಪಡಿಸುವವನು ಎಂಬುದಾಗಿ ಇಲ್ಲಿ ಬರೆದಿರುವುದು ಪವಿತ್ರಾತ್ಮನಲ್ಲ, ಬದಲಾಗಿ ಇದು ಕ್ರಿಸ್ತನ ಸಭೆ ಎಂಬುದಾಗಿ ನೋಡುತ್ತೇವೆ. ಹಾಗಾದರೆ ನಿಮಗೆ ಒಂದು ಸಂದೇಹ ಬರಬಹುದು. ಅದು ಏನಪ್ಪ ಅಂದರೆ, ಅವನು ಅಡ್ಡಿಪಡಿಸುವವನು ಎಂಬುದಾಗಿ ಬರೆದಿದೆಯಲ್ಲ, ಅದು ಹೇಗೆ ಅವನು ಎಂಬುದಾಗಿ ಸಭೆಗೆ ಕರೆಯಲಾಗುತ್ತದೆ ಎಂಬುದಾಗಿ ನೀವು ಹೇಳಬಹುದು. ನೋಡ್ರಿ, ದೇವರ ವಾಕ್ಯದಲ್ಲಿ ಚರ್ಚ್ ಈಸ್ ನೆವರ್ ಯೂಸ್ಡ್ ಅಸ್ ಎ ಫೆಮಿನಿನ್ ಪ್ರೊನೌನ್. ಚರ್ಚ್ ಈಸ್ ನೆವರ್ used in feminine pronoun. Church is never used as a woman in the Bible. ಬೈಬಲ್ನಲ್ಲಿ ಒಬ್ಬ ಸಭೆಯನ್ನು ಸ್ತ್ರೀಲಿಂಗವಾಗಿ ಉಪಯೋಗಿಸಲಿಲ್ಲ. ಅದೊಂದು ಸಾಮ್ಯವಷ್ಟೇ. ಅಷ್ಟೇ ಮಾತ್ರವಲ್ಲ, ಯೇಸುವಿನ ಸಭೆ ಎಂಬ ಶರೀರವನ್ನು ಒಂದು ಸ್ತ್ರೀಗೆ, ಒಬ್ಬ ಹೆಂಗಸಿಗೆ ಎಲ್ಲಿಯೂ ಉಪಯೋಗಿಸಲಿಲ್ಲ. ಎರಡನೇದಾಗಿ,
ಬ್ರೈಡ್ ಆಫ್ ಕ್ರೈಸ್ಟ್, ಕ್ರಿಸ್ತನ ಮೊದಲಗತ್ತಿ ಎಂಬುದಾಗಿ ಸಭೆಯ ವಿಷಯದಲ್ಲಿ ಬರೆದಿಲ್ಲ ಬೈಬಲ್ನಲ್ಲಿ. ಹಾಗಾದರೆ ಮತ್ತು ಇನ್ನು ಏನೆಂಬುದಾಗಿ ನಿಮಗೆ ಸಂದೇಹ ಬರಬಹುದು. ನೋಡಿರಿ, ಪ್ರಕಟಣೆ ಪುಸ್ತಕ ಇನ್ ದ ಬುಕ್ ಆಫ್ ರೆವಲೇಷನ್ ಚಾಪ್ಟರ್ 21 verse 2, verse 9 and verse 10. ಅಲ್ಲಿ ಏನಂತ ಬರೆದದೆ? ಅಲ್ಲಿ ಬರೆದದೆ, ಪವಿತ್ರ ಪಟ್ಟಣ, ಹೊಸ ಯೆರೂಸಲೇಮು ಪವಿತ್ರ ಪಟ್ಟಣ. ಪವಿತ್ರ ಪಟ್ಟಣಕ್ಕೆ, ಹೊಸ ಯೆರೂಸಲೇಮಿಗೆ ಕ್ರಿಸ್ತನ ಮೊದಲಗತ್ತಿ ಎಂಬುದಾಗಿ ಅಲ್ಲಿ ಉಪಯೋಗಿಸಲಾಗಿದೆ ಅಥವಾ ಅಲ್ಲಿ ಹೇಳಲಾಗಿದೆ. ಅಲ್ಲಿ ಕೂಡ ಒಂದು ಪಟ್ಟಣಕ್ಕೆ, ಹೊಸ ಯೆರೂಸಲೇಮಿಗೆ ಪರಲೋಕದಿಂದ ಇಳಿದು ಬರುವಂಥ ಮೊದಲಗತ್ತಿಯಂತೆ ಎಂಬುದಾಗಿ ನಾವಲ್ಲಿ ಓದುತ್ತೇವೆ. ಆಲ್ ಹೂ ಗೋ ಇನ್ ದೇರ್ ಟು ಲೀವ್ ದೇರ್ ಆ್ಯಂಡ್ ವಿಲ್ ರೂಲ್ ವಿತ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ and are also the bride. ಆ ಪಟ್ಟಣಕ್ಕೆ ಸೇರಿ, ಆ ಪಟ್ಟಣದಲ್ಲಿ ಯಾರೆಲ್ಲ ವಾಸ ಮಾಡುತ್ತಾರೋ ಅವರೆಲ್ಲರೂ ಆ ಪಟ್ಟಣ ಎಂಬ ಮೊದಲಗತ್ತಿಗೆ ಸೇರಿದವರು. ಹಾಗಾದರೆ ಮೊದಲಗತ್ತಿ ಎಂಬುವಂಥ ಆ ಒಂದು ಪದಪ್ರಯೋಗ ಅದೊಂದು ಚಿಕ್ಕದಾದಂಥ, ಒಂದು ಸಂಕ್ಷಿಪ್ತವಾದಂಥ ಒಂದು ಪದಪ್ರಯೋಗವಲ್ಲ, ಬದಲಾಗಿ ಬಹಳ ಬೃಹತ್ತಾದಂಥ, ವಿಶಾಲವಾದ ಅರ್ಥ ಕೊಡುವಂಥ ಒಂದು ಪದಪ್ರಯೋಗವಾಗಿದೆ. ಪರಲೋಕದಿಂದ ಇಳಿದು ಬರುವಂಥ ರಮ್ಯವಾದ, ಸುಂದರವಾದ, ಸಿದ್ಧವಾಗಿ ಬರುವಂಥ, ಅಲಂಕರಿಸಿಕೊಂಡು ಶೃಂಗರಿಸಿಕೊಂಡು ಬರುವಂತಹ ಮೊದಲಗತ್ತಿಯಂತೆ ಹೊಸ ಯೆರೂಸಲೇಮ್ ಪರಲೋಕದಿಂದ ಇಳಿದು ಬರುವುದನ್ನು ಯೋಹಾನನಿಗೆ ದೇವರು, ಕರ್ತನಾದ ಯೇಸು ಸ್ವಾಮಿ ತಾನೇ ತೋರಿಸ್ತಾನೆ. ಪ್ರಕಟಣೆ 21ನೇ ಅಧ್ಯಾಯ verse 2, 9 and 10. And there it says, the bride of Christ is none or nothing but the new Jerusalem, the holy city. It is not talking about the church, but everybody who go and live in that city is also the part of the bride. Okay. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಆಲ್ ದಿ ಓಲ್ಡ್ ಟೆಸ್ಟಮೆಂಟ್ ಸೈನ್ಸ್ ಆರ್ ಪಾರ್ಟ್ ಆಫ್ ದ್ಯಾಟ್ ಹೋಲಿ ಸಿಟಿ. ಈ ಪವಿತ್ರ ಪಟ್ಟಣಕ್ಕೆ ಸೇರಿದವರಾಗಿದ್ದಾರೆ ಹಳೆಯ ಒಡಂಬಡಿಕೆಯ ಎಲ್ಲ ಪರಿಶುದ್ಧರು. ಇಬ್ರಿಯ ಪತ್ರ 11ನೇ ಅಧ್ಯಾಯ 10ರಿಂದ 16ನೇ ವಾಕ್ಯಗಳನ್ನು ಓದುವಾಗ ಈ ಸತ್ಯ ನಾವು ನೋಡುತ್ತೇವೆ. ಎರಡನೇದಾಗಿ, ಏರ್ಲಿ ಚರ್ಚ್, ಮೊದಲನೇ ಶತಮಾನದ ಸಭೆಯು ವಿಶ್ವಾಸಿಗಳಿಗೆ ಈ ಪವಿತ್ರ ಪಟ್ಟಣವು ವಾಗ್ದಾನ ಮಾಡಲಾಗಿತ್ತು. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 1ರಿಂದ 3ನೇ ವಚನ, ಇಬ್ರಿಯ ಪತ್ರ 13ನೇ ಅಧ್ಯಾಯ 14ನೇ ವಚನ, ಜಾನ್ಸ್ ಗಾಸ್ಪಲ್ ಚಾಪ್ಟರ್ 14 1 to 3, Hebrews chapter 13 and verse 14. It talks about the New Testament church will be also part of the bride of Christ, the holy city, the New Jerusalem. Then again, ಮೂರನೇದಾಗಿ, every believers, every New Testament believers, every Christian, she will be also part of that New Jerusalem, the holy city, the bride of Christ. ಪ್ರಕಟಣೆ 3ನೇ ಅಧ್ಯಾಯ 12ನೇ ವಚನ, ಯೋಹಾನ ಸುವಾರ್ತೆ 14ನೇ ಅಧ್ಯಾಯ, ಇಬ್ರಿಯ ಪತ್ರ 12ನೇ ಅಧ್ಯಾಯ 23ನೇ ವಚನ. 4ನೇದಾಗಿ, ದ ಟ್ರಿಬ್ಯುಲೇಷನ್ ಸೈನ್ಸ್, ಕ್ರಿಸ್ತ ವಿರೋಧಿಯ ಕಾಲದಲ್ಲಿ ಹಿಂಸೆಗೆ ಒಳಗಾಗುವಂಥ ಪ್ರತಿಯೊಬ್ಬ ವಿಶ್ವಾಸಿಯೂ ಕೂಡ, ಅಥವಾ ಈ 3.5 ವರ್ಷ ಕಾಲದಲ್ಲಿ ಕ್ರಿಸ್ತ ವಿರೋಧಿಯ ಕೈಯಲ್ಲಿ, ಅಂತ್ಯಕ್ರಿಸ್ತನ ಕೈಯಲ್ಲಿ ಹಿಂಸೆಯನ್ನು ಅನುಭವಿಸಿ ಅನೇಕ ಮಿಲಿಯಾಂತರ ವಿಶ್ವಾಸಿಗಳು ರಕ್ತಸಾಕ್ಷಿಗಳಾಗಿ ಕೊಲ್ಲಲ್ಪಡುವರು. ಅವರು ಕೂಡ ಈ ಮೊದಲಗತ್ತಿಯ ಭಾಗವಾಗಿದೆ, ಅಥವಾ ಪವಿತ್ರ ಸಿಟಿ, ಪವಿತ್ರ ಪಟ್ಟಣ, ಹೊಸ ಯೆರೂಸಲೇಮಿಗೆ ಸೇರಿದವರು ಎಂಬುದಾಗಿ ನಾವು ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯ 9ರಿಂದ 11ನೇ ವಾಕ್ಯದಲ್ಲಿ, 7ನೇ ವಚನದಲ್ಲಿ, 7ನೇ ಅಧ್ಯಾಯದಲ್ಲಿ 9ರಿಂದ 17ನೇ ವಾಕ್ಯದಲ್ಲಿ, 15ನೇ ಅಧ್ಯಾಯ 2ರಿಂದ 4ನೇ ವಾಕ್ಯ, 20ನೇ ಅಧ್ಯಾಯ ಪ್ರಕಟಣೆ 4ರಿಂದ 6ನೇ ವಚನಗಳು, ಈ ವಾಕ್ಯಗಳೆಲ್ಲವೂ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ.
ಅಷ್ಟೇ ಮಾತ್ರವಲ್ಲ, ಕಡೆಯದಾಗಿ 5ನೇದಾಗಿ 1,44,000 ಯಹೂದ್ಯರು ಈ ಪವಿತ್ರ ಪಟ್ಟಣಕ್ಕೆ ಸೇರಿದವರು. ದ 1,44,000 Jewish saints, they will be also the elected Jewish people will be also part of this holy city, the bride of Christ. You can turn to the book of Revelation, chapter 17, verse 1 to 8, chapter 12 and verse 5. ಹೀಗೆಲ್ಲ ನಾವು ನೋಡುತ್ತೇವೆ. 12ನೇ ಅಧ್ಯಾಯ 5ನೇ ವಚನ ಪ್ರಕಟಣೆ, 17ನೇ ಅಧ್ಯಾಯ 1ರಿಂದ 8ನೇ ವಾಕ್ಯಗಳು. ನೋಡ್ರಿ, ಪವಿತ್ರ ಪಟ್ಟಣ ಇದು ಯೇಸು ಕ್ರಿಸ್ತನ ಮೊದಲಗತ್ತಿ ಅಂತಿರುವಂಥ ಅಥವಾ ಯಜ್ಞದ ಕುರಿಯಾದಾತನ ಮೊದಲಗತ್ತಿ ಎಂಬುದಾಗಿ ಬರೆದಿದೆ. ದ ಲಾಂಬ್ಸ್ ವೈಫ್, the Lamb of God, that is none but Jesus Christ. So the Lamb of Christ is the bride of Christ, or the Lamb's wife, the Lamb's wife, the Lamb of God. The Lamb's wife is also known as the bride of Christ, and the bride of Christ is also called as the holy city, the New Jerusalem. Okay, ದೆನ್ ಮುಂದಕ್ಕೆ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ, ಅಂದರೆ ಹೊಸ ಒಡಂಬಡಿಕೆ ಬರೆದಿರುವುದು ಗ್ರೀಕ್ ಭಾಷೆಯಲ್ಲಿ ಗುಣೆ ಎಂಬ ಪದ ಉಪಯೋಗಿಸಲಾಗಿದೆ, ಬ್ರೈಡಿಗೆ ನುಫೆ ಎಂಬ ಪದ ಉಪಯೋಗಿಸಲಾಗಿದೆ. ನೋಡಿರಿ, ಈ ವಾಕ್ಯವನ್ನು ನಾವು ಗಮನಿಸುವಾಗ ಯೋಹಾನ ಸುವಾರ್ತೆ 3:29, ಪ್ರಕಟಣೆ 18:23, 21ನೇ ಅಧ್ಯಾಯದ 2ನೇ ವಚನ, 9ನೇ ವಚನ, 22ನೇ ಅಧ್ಯಾಯದ 17ನೇ ವಚನ, ಚಾಪ್ಟರ್ 20-17, Revelation chapter 21 verse 2 and verse 29, and also chapter 13 verse 23, John's Gospel 3:29. When we read all these scripture portions, we can understand who is the bride of Christ. ನೋಡ್ರಿ, ಚರ್ಚ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಮ್ಯಾನ್. ಸಭೆಗೆ ಪುರುಷನು ಅಥವಾ ಮನುಷ್ಯನು ಎಂಬುದಾಗಿ ಕರೆಯಲಾಗಿದೆ. ಎಫೆಸ ಪತ್ರ, ಇನ್ ದ ಬುಕ್ ಆಫ್ ಎಫಿಷಿಯನ್ಸ್, ಎಫೆಸದವರಿಗೆ ಬರೆದ ಪತ್ರ 2ನೇ ಅಧ್ಯಾಯ. Why I am trying to say this? Because in the book of Ephesians chapter 2 and in verse 5, I will read for you this verse. 2ನೇ ಅಧ್ಯಾಯ 15ನೇ ವಚನ ಏನು ಹೇಳುತ್ತದೆ? ಎಫೆಸದವರಿಗೆ ಬರೆದ ಪತ್ರ ನೋಡಿ, ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ. ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ, ಪ್ರಭುವಾಗಿ, ಒಡೆಯನಾಗಿ, ದೇವರಾಗಿ ನಂಬಿಕೆಯಿಂದ ಆತ್ಮದಲ್ಲಿ ಸ್ವೀಕಾರ ಮಾಡಿಕೊಂಡ ಪ್ರತಿಯೊಬ್ಬರೊಟ್ಟಿಗೆ ದೇವರು ಉಭಯ ಸಮ್ಮತವನ್ನು ಮಾಡಿಕೊಂಡು ಒಬ್ಬ ನೂತನ ಮನುಷ್ಯನನ್ನು, ನೂತನ ಪುರುಷನನ್ನಾಗಿ ಯೇಸುವನ್ನ ದೇವರು ಮಾಡುತ್ತಾನೆ ಎಂಬುದಾಗಿ ಇಲ್ಲಿ ಬರ್ತದೆ. ನೋಡ್ರಿ, ಐ ವಿಲ್ ರೀಡ್ ದಟ್ ವರ್ಸ್ ಅಗೇನ್, ವರ್ಸ್ 15. ಆತನು, ದೇವರು, ಸಮಾಧಾನ ಮಾಡುವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ. ರಿಮೆಂಬರ್ ದಟ್ ವರ್ಸ್, ಅಂಡರ್ಲೈನ್ ದಟ್. ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ. ಇದ್ದ ದ್ವೇಷವನ್ನು ತನ್ನ ಶಿಲುಬೆಯ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹದಂತಾಗ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಯೇಸು ಸ್ವಾಮಿಯ ಮರಣದ ಮೂಲಕ ಶಿಲುಬೆಯಲ್ಲಿ ಇಡೀ ಜಗತ್ತಿಗೋಸ್ಕರವಾಗಿ ತಾನು ಪ್ರಾಣದಾನ ಮಾಡುವುದರ ಮೂಲಕ ದೇವರು, ಸೃಷ್ಟಿಕರ್ತನು, ಪಾಪಿಯಾದ, ದೋಷಿಯಾದ ಮನುಷ್ಯರೊಟ್ಟಿಗೆ ವೈರಿಯಾಗಿದ್ದನು. ಆದರೆ ಈ ವೈರತ್ವವನ್ನು ಯೇಸು ಸ್ವಾಮಿ ಶಿಲುಬೆಯಲ್ಲಿ ತನ್ನ ಪುಣ್ಯ ರಕ್ತವನ್ನು ಸುರಿಸುವುದರ ಮೂಲಕ ಪವಿತ್ರನಾದ ದೇವರೊಂದಿಗೆ ಸಂಧಾನ ಮಾಡಿಕೊಂಡಿದ್ದಾನೆ, ಉಭಯವನ್ನು ಮಾಡಿಕೊಂಡಿದ್ದಾನೆ, ಸಮಾಧಾನವನ್ನು ಸೃಷ್ಟಿ ಮಾಡಿದ್ದಾನೆ. ಹೇಗೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವವರನ್ನು ಕೂಡ ದೇವರು ತನ್ನ ಒಂದಿಗೆ ಸಮಾಧಾನದಲ್ಲಿರಿಸಿ ಯೇಸು ಕ್ರಿಸ್ತನ ದೇಹದಲ್ಲಿ ಸೇರಿಕೊಂಡಂಥ ನಂಬಿಕೆ ಮೂಲಕ ಯೇಸು ಕ್ರಿಸ್ತನ ದೇಹ ಎಂಬ ಶರೀರವಾಗಿರುವ ಸಭೆಯನ್ನು ತಂದೆಯಾದ ದೇವರು
ಆ ಸಭೆಗೆ ಕ್ರಿಸ್ತ ಯೇಸುವನ್ನು ತನ್ನ ಒಬ್ಬನೇ ಮಗನನ್ನು ಆತ್ಮೀಕ ಶಿರಸನ್ನಾಗಿ ತಲೆಯನ್ನಾಗಿ ಮಾಡಿಕೊಂಡು ಒಂದು ಹೊಸ ವ್ಯಕ್ತಿಯನ್ನು, ಹೊಸ ಪುರುಷನನ್ನು, ನೂತನ ಪುರುಷನನ್ನು ಯೇಸು ಕ್ರಿಸ್ತನಲ್ಲಿ ದೇವರು ನಿರ್ಮಿಸಿದ್ದಾನೆ ಎಂಬುದಾಗಿ ಓದುತ್ತೇವೆ. ಅರ್ಥವಾಗ್ತಾ ಇದೆಯಾ ನಿಮಗೆ? ಐ ಥಿಂಕ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಈಗ 4ನೇ ಅಧ್ಯಾಯ 12ನೇ ವಚನ, 4 ಎಫೆಸದವರಿಗೆ ಬರೆದ ಪತ್ರ 4:12ನೇ ವಚನದಲ್ಲಿ ಓದುವಾಗ, ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು. ಇಂಗ್ಲೀಷ್ನಲ್ಲಿ ನಾವು ಓದುವಾಗ ಇನ್ನೂ ಸ್ಪಷ್ಟವಾಗಿ ನಮಗೆ ಅರ್ಥ ಆಗ್ತದೆ. ಮೇಲೆಗಳಿಂದ ಇಡೀ ಭಾಗವನ್ನು ಓದಿ ನೋಡ್ರಿ. ಯೇಸು ಕ್ರಿಸ್ತನಲ್ಲಿ ಒಂದು ಹೊಸ ರೂಪವನ್ನು ಅಥವಾ ಹೊಸ ಸೃಷ್ಟಿಯನ್ನು ದೇವರು ಮಾಡಿದ್ದಾನೆ. ರೋಮಪುರದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ 6ನೇ ಅಧ್ಯಾಯ 4 ಮತ್ತು 5ನೇ ವಚನ. ರೋಮನ್ಸ್ ಚಾಪ್ಟರ್ 6 verse 4 and 5. ಬಾಡಿ ಆಫ್ ಕ್ರೈಸ್ಟ್, ಕ್ರಿಸ್ತನ ಶರೀರದ ಕುರಿತಾಗಿ ನಾವು ಓದುವಾಗ 1 ಕೊರಿಂಥ 12ನೇ ಅಧ್ಯಾಯ 12 ಮತ್ತು 13ನೇ ವಚನ, 17ನೇ ವಚನ. ಎಫೆಸದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ 22ನೇ ವಚನ, 33ನೇ ವಚನ. ಕೊಲೊಸದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ 8ನೇ ವಚನ. ನೋಡ್ರಿ, 8ನೇ ವಚನ ಹಾಗೂ 18ನೇ ವಚನ ಹಾಗೂ 24ನೇ ವಚನ. ಈ ವಾಕ್ಯದಲ್ಲಿ ಎಲ್ಲ ನಾವು ಓದುವಾಗ ಯೇಸು ಕ್ರಿಸ್ತನೆಂಬ ಮೊದಲಿಂಗನೊಟ್ಟಿಗೆ ಯೇಸು ಕ್ರಿಸ್ತನ ಸಭೆಯನ್ನು ಮೊದಲಿಗೆತ್ತಿಯಂತೆ ಅಥವಾ ಮದುಮಗಳಂತೆ ದೇವರು ಒಂದು ಮಾಡಿ ಒಂದು ಹೊಸ ಪುರುಷನನ್ನು ಸ್ತ್ರೀಯನ್ನು ದೇವರು ನೋಡಿಕೊಂಡು ಹೇಳಿದ್ದು ಮೊದಲು, ಅಥವಾ ಆದಾಮ್ ಮತ್ತು ಹವ್ವಳನ್ನು ದೇವರು ಏದೇನ್ ತೋಟದಲ್ಲಿ ಅವರಿಬ್ಬರನ್ನು ಕೂಡಿಸಿದ ನಂತರ ದೇವರು ಹೇಳಿದ್ದು, ಇವರಿನ್ನೂ ಇಬ್ಬರಲ್ಲ, ಒಂದು ದೇಹ. They are no more two, they are one. They are one body. ಯೇಸು ಕ್ರಿಸ್ತನೆಂಬ ಯೇಸು ಕ್ರಿಸ್ತನನ್ನು ತಲೆಯಾಗಿ ಕಾಣುವಂಥ ನಾನು ಮತ್ತು ನೀವು, ಆತನ ಶರೀರವಾಗಿ ನಮ್ಮನ್ನು ದೇವರು ಕ್ರಿಸ್ತನೊಂದಿಗೆ ಸಂಧಾನಪಡಿಸಿ ಆತನು ಸೇರಿಸಿ ನಮ್ಮನ್ನು ಒಂದು ಶರೀರವಾಗಿ ದೇವರು ಮಾಡಿದ್ದಾನೆ. ಈ ಒಂದು ಶರೀರವೆಂದು ಪರಲೋಕದ ದೇವರು ಭೂಮಿಯಲ್ಲಿಟ್ಟಿರ್ತಕ್ಕಂಥ ಸಭೆಯನ್ನು ಕಾಣುವಾಗ, ಈ ಸಭೆಯ ವಿಷಯದಲ್ಲಿ ಥೆಸಲೋನಿಕ 2ನೇ ಪತ್ರ 7ನೇ ವಾಕ್ಯದಲ್ಲಿ ಪೌಲನ ಮೂಲಕ ದೇವರು ತಿಳಿಸ್ತಾನೆ, ಈ ಸಭೆಯೆಂಬ ವ್ಯಕ್ತಿಯು ಕ್ರಿಸ್ತ ವಿರೋಧಿಯ ಪ್ರತ್ಯಕ್ಷತೆಯನ್ನು, ಆಗಮನವನ್ನು, ಅವನ ರಂಗ ಪ್ರವೇಶನವನ್ನು ಅಡ್ಡಿಪಡಿಸ್ತಾ ಇದ್ದಾನೆ. ಅವನಿಗಾಗಿ ದೇವರು ನೇಮಿಸಿದ ಸಮಯವು ಬರುವ ತನಕ ಅವನು ಜನರಿಗೆ ತನ್ನನ್ನು ಪ್ರಕಟಪಡಿಸುವುದಿಲ್ಲ. ಹಾಗಾದರೆ ಅನೇಕರು ಹೇಳುವ ಪ್ರಕಾರವಾಗಿ ಅಡ್ಡಿಪಡಿಸುವವನು ಪವಿತ್ರಾತ್ಮನಲ್ಲ, ಅಡ್ಡಿಪಡಿಸುವವನನ್ನು ತೆಗೆದು ಬಿಡುವ ತನಕ ಎಂದು ಬರೆದಿದೆ. ಪವಿತ್ರಾತ್ಮನನ್ನು ದೇವರು ಭೂಮಿಯಿಂದ ತೆಗೆದು ಬಿಡುತ್ತೇನೆಂಬುದಾಗಿ ಬೈಬಲ್ನಲ್ಲಿ ಎಲ್ಲಿ ಬರೆದಿದೆ? ಅನೇಕರು ಹೇಳುತ್ತಾರೆ, ಸಭೆಯು ಪರಲೋಕಕ್ಕೆ ಎತ್ತಲ್ಪಟ್ಟ ನಂತರ ಪವಿತ್ರಾತ್ಮನು ಭೂಮಿಯ ಮೇಲೆ ಇರುವುದಿಲ್ಲ ಎಂಬುದಾಗಿ. ಹಾಗೆ ಇರುವುದಿಲ್ಲವಾದರೆ ಪರಲೋಕಕ್ಕೆ ಸಭೆಯು ಎತ್ತಲ್ಪಟ್ಟ ನಂತರ ಅನೇಕ ಮಿಲಿಯಾಂತರ ಜನರು ರಕ್ಷಣೆ ಹೊಂದಿ ಅಂತ್ಯಕ್ರಿಸ್ತನ ಸಮಯದಲ್ಲಿ, ಕ್ರಿಸ್ತ ವಿರೋಧಿಯ ಕಾಲದಲ್ಲಿ ರಕ್ಷಣೆ ಹೊಂದುವರು. ಅವರು ದೇವರ ಆತ್ಮನಿಂದ ತುಂಬಲ್ಪಡುವರು. ಅವರು ಕ್ರಿಸ್ತನಿಗಾಗಿ ರಕ್ತಸಾಕ್ಷಿಯಾಗಿ ಕೊಲ್ಲಲ್ಪಡುವರು ಎಂಬುದಾಗಿ ಬರೆದಿದೆ. ಪವಿತ್ರಾತ್ಮನ ಕೆಲಸವಿಲ್ಲದೆ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದುವುದು ಹೇಗೆ? ಪವಿತ್ರಾತ್ಮನಿಲ್ಲದೆ ಒಬ್ಬನು ಪವಿತ್ರಾತ್ಮನ ಶಕ್ತಿಯಿಂದ ಭರಿತನಾಗಿ ಕ್ರಿಸ್ತನಿಗಾಗಿ ಸಾಕ್ಷಿಯಾಗುವುದು ಹೇಗೆ? ಯೇಸು ಸ್ವಾಮಿ ಹೇಳಿದನು, ನಿಮ್ಮ ಜೊತೆಯಲ್ಲಿ ಸದಾ ಇರುವುದಕ್ಕೋಸ್ಕರ ನಾನು ಮತ್ತೊಬ್ಬ ಸಹಾಯಕನನ್ನು ಪರಲೋಕದಿಂದ ಕಳಿಸಿಕೊಡುತ್ತೇನೆ. ಸದಾ ಇರುವುದಕ್ಕೋಸ್ಕರವೇ ಪರಲೋಕದಿಂದ ದೇವರು, ಕರ್ತನಾದ ದೇವರು ಯೇಸು ಸ್ವಾಮಿ ಪವಿತ್ರಾತ್ಮನನ್ನು ಕಳಿಸಿಕೊಟ್ಟಿರುವುದು. ಪವಿತ್ರಾತ್ಮನನ್ನು ದೇವರು ತೆಗೆದು ಹಾಕುವುದಿಲ್ಲ. ಅಪೊಸ್ತಲರ ಕೃತ್ಯಗಳು, ಯೋಹಾನ ಸುವಾರ್ತೆ 14ನೇ ಅಧ್ಯಾಯದ 16ನೇ ವಚನದಲ್ಲಿ, ಇನ್ ಜಾನ್ ಚಾಪ್ಟರ್ 14 and verse 16 it says, he will be here. ಪವಿತ್ರಾತ್ಮನು ನಿಮ್ಮ ಜೊತೆಯಲ್ಲಿ ಸದಾ ಇರುವನು. ಅವನನ್ನು, ಪವಿತ್ರಾತ್ಮನನ್ನು ದೇವರು
ತೆಗೆದು ಬಿಡುವುದಿಲ್ಲ, ಬದಲಾಗಿ ಸಭೆಯನ್ನು, ವಿಶ್ವಾಸಿಗಳನ್ನು, ರಕ್ಷಣೆ ಹೊಂದಿದ್ದ ದೇವಜನರನ್ನು ಸ್ವರ್ಗಕ್ಕೆ ಕೊಂಡೊಯ್ಯೋದಕ್ಕೋಸ್ಕರವಾಗಿ ಕರ್ತನಾದ ಯೇಸು ಬೇಗನೆ ಬರುತ್ತಾನೆ. ಈ ಸಭೆ ಇವತ್ತು ಕ್ರಿಸ್ತ ವಿರೋಧಿಯ ಪ್ರವೇಶನವನ್ನು ಅಡ್ಡಪಡಿಸ್ತಾ ಇದ್ದಾನೆ. ಯೇಸು ಸ್ವಾಮಿ ಹೇಳಿದ ವಚನವನ್ನು ನೆನಪು ಮಾಡಿಕೊಳ್ಳಿರಿ. ತನ್ನನ್ನು ನಂಬಿದ ತನ್ನ ಮಕ್ಕಳಿಗೆ ಸ್ವಾಮಿ ಹೇಳಿದನು, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪಿನ ಒಂದಾನೊಂದು ಕೆಲಸ ವಸ್ತುಗಳನ್ನು, ಪದಾರ್ಥಗಳನ್ನು ಕೆಟ್ಟು ಹೋಗದಂತೆ ಕಾಪಾಡುವಂಥದ್ದಾಗಿದೆ. ಲೋಕವನ್ನು ಕೆಟ್ಟು ಹೋಗದಂತೆ, ಸಂಪೂರ್ಣವಾಗಿ ಹಾಳಾಗದಂತೆ ಕಾಪಾಡುವುದು ನಾನು ಮತ್ತು ನೀವಾಗಿದ್ದೀರಿ. ಯೇಸುವಿನ ನಿಜ ಸದ್ಭಕ್ತರಾಗಿರುವುದಾದರೆ ನಾವು ಸೈತಾನ್ನ ಅಡ್ಡಪಡಿಸುವ ವ್ಯಕ್ತಿಗಳಾಗಿದ್ದೇವೆ. ಆದರೆ ಒಂದು ದಿವಸ ಬರುತ್ತದೆ, ನಮ್ಮನ್ನು ಸ್ವರ್ಗಕ್ಕೆ ಕೊಂಡು ಹೋಗೋದಕ್ಕಾಗಿ ಯೇಸು ಸ್ವಾಮಿ ಬೇಗ ಬರ್ತಾನೆ. ಈ ನಿರೀಕ್ಷೆ ನಿಮಗಿದೆಯಾ? ಕೊಂಡು ಹೋಗೋದಕ್ಕೋಸ್ಕರವಾಗಿ ಯೇಸು ಬರುವಾಗ ಎತ್ತಲ್ಪಡುತ್ತೇನೆಂಬ ನಿರೀಕ್ಷೆ, ನಂಬಿಕೆ ನಿಮಗಿದೆಯಾ? ಇಲ್ಲವಾದರೆ ಈಗಲೇ ಕರ್ತನಿಗೆ ನಿಮ್ಮ ಜೀವಾತ್ಮವನ್ನು, ಶರೀರವನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಟ್ಟು ಕರ್ತನ ಪ್ರತ್ಯಕ್ಷತೆಗಾಗಿ ಸಿದ್ಧ ಮಾಡಿಕೊಳ್ಳಿರಿ. ಕರ್ತನು ಬೇಗನೆ ಬರುತ್ತಾನೆ. ಆಮೇನ್.